ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ನೀವು ಇದ್ರ ಬಗ್ಗೆ ಏನಾದ್ರು ಮಾತಾಡಬೇಕು ಅಂತ ಕೇಳಿದಾಗ ನಾನು ಬಹಳ ಸಂತೋಷದ ಈ ಒಂದು ವಿಚಾರಕ್ಕೆ ಒಪ್ಕೊಂಡೆ. ಅಪಾಯ ನಮ್ಮ ಅಮ್ಮನಾಗೆ ಹೇಳ್ತೀನಿ, ನಾನು ಅಲ್ಲ ಹೆಚ್ಚುಗಾರಿಕೆ ಹೇಳ್ಕೊಂತ ಇಲ್ಲ. ನಮ್ಮ ಮನೆ ಕೂಡ ನಾನು ಹಿಂಗೆ ಮಾತಾಡೋದು, ಹೊರಗಡೆ ಕೂಡ ಹಿಂಗೆ ಮಾತಾಡೋದು. ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾಟಕದ ವಿಷಯದಲ್ಲಿ MA ಪದವಿಯನ್ನು ಪಡೆದಿದ್ರು ಕೂಡ ನನ್ನ ಜೀವನಕ್ಕಾಗಿ ನನಗೆ ಅನ್ನ ಕೊಡ್ತಾ ಇರತಕ್ಕಂಥ ಸಂಸ್ಥೆ ಕರ್ನಾಟಕ ಹಾಲು ಮಹಾಮಂಡಲದ ಅಧೀನದಲ್ಲಿ ಬರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ, ಅದರಲ್ಲಿ ವಿಸ್ತರಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಬಹುಶಃ ನನ್ನ ಎಲ್ಲ ಹಾಲು ಉತ್ಪಾದಕ ಬಂಧುಗಳ ಋಣ ನನ್ನ ಮೇಲಿದೆ. ಎಲ್ಲ ಹಾಲು ಉತ್ಪಾದಕ ಬಂಧುಗಳ ಪಾದಗಳಿಗೆ ಒಂದ್ಸಾರಿ ನಮಸ್ಕಾರ ಮಾಡ್ತಾ, ನಾನು ಹಲವಾರು ಕಲಾ ಪ್ರಕಾರಗಳಲ್ಲಿ ತೊಡ್ಕೊಂಡಿದ್ರು ಕೂಡ ಹೆಚ್ಚು ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿದ್ದು ಇತ್ತೀಚಿನ ದಿನಗಳಲ್ಲಿ ನಮ್ಮೂರಿನ ಮನುವರು ಯೂಟ್ಯೂಬ್ ಚಾನೆಲ್ ಮಾಡಿದ್ರು. ಅದರಲ್ಲಿ ನಾನೇ ಕತೆ ಬರೆದು, ಸಂಭಾಷಣೆ ಬರೆದು, ಅಭಿನಯ ಮಾಡ್ತಾ ಬಂದಿದ್ದೀನಿ. ಈಗ ಬಿಗ್ ಬಾಸ್ ವೇದಿಕೆಗೆ ನಮ್ಮ ಶಿಡ್ಲಘಟ್ಟ ಈ ಭಾಗದಿಂದ ಅಂತಲ್ಲ, ನಮ್ಮ ಬಹಳಷ್ಟು ಕರ್ನಾಟಕದಾದ್ಯಂತ ಬಹಳಷ್ಟು ಜನ ಹೇಳ್ತಿದ್ದಾರೆ, ಅಣ್ಣ ನೀವು ಹೋಗ್ಬೇಕು ಅಂತ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಲ್ಲಿಗೆ ಏನಾದರೂ ನನಗೆ ಕರ್ಕೊಂಡಲ್ಲಿ, ಅಂದರೆ ಅಲ್ಲಿ ಬಹಳಷ್ಟು ವ್ಯಕ್ತಿತ್ವಗಳು, ಸಂಸ್ಕಾರಗಳು ಇಂದ ಬಂದಿರ್ತಕ್ಕಂಥ ವ್ಯಕ್ತಿಗಳಿರ್ತಾರೆ. ಅಲ್ಲಿ ನಮ್ಮತನಗಳೇನು ಅದನ್ನು ನಾವು ಪ್ರಚುರಪಡಿಸಬೇಕಾಗ್ತದೆ. ಹಾಗಾಗಿ ಅಂಥ ವೇದಿಕೆ ಸಿಕ್ಕಾಗ ನಾನು ಇಲ್ಲಿ ಏನು ಮನೋರಂಜನೆ ಕೊಡ್ತಿದ್ದೇನೆ, ಕರ್ನಾಟಕದ ಜನತೆಗೆ ಇನ್ನೂ ಹೆಚ್ಚಿನ ಮನೋರಂಜನೆ ಕೊಡ್ತೀನಿ ಅಂತ ನಿಮ್ಗಳಿಗೆ ಹೇಳ್ತಾ, ಅವಕಾಶಕ್ಕಾಗಿ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಡ್ತೀನಿ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾಟಕದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದೇನೆ. ಏನು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಹೆಚ್ಚು ಬಳಕೆ ಆಗ್ತಾ ಇದೆ. ಹಾಗಾಗಿ ನಮ್ಮೂರಿನ ಮನು ಅಂತಕ್ಕಂಥ ಹುಡುಗ ಯೂಟ್ಯೂಬ್ ಚಾನೆಲ್ ಮಾಡಿದ. ಅದರಲ್ಲಿ ಕತೆ ಸಂಭಾಷಣೆ ನಾನೇ ಬರೆದು ಅಭಿನಯ ಮಾಡೋಕ್ಕೆ ಶುರು ಮಾಡಿದೆ. ಸಾಕಷ್ಟು ಜನ, ನಮ್ಮ ಭಾಗದ ಜನ, ನಮ್ಮ ಕೋಲಾರ ಭಾಷೆಯ ಸೊಗಡಿನಲ್ಲಿ ನಾವು ವಿಡಿಯೋಗಳನ್ನು ಪ್ರಾರಂಭ ಮಾಡಿದ್ವಿ. ಭಾಳಷ್ಟು ಜನ ಬೆಂಬಲ ಚೆನ್ನಾಗಿ ಕೊಡ್ತಾ ಇದ್ದೀರಿ. ದೇವರಾಣೆ ಅಪಾಯ ನಾನು ಹೇಳ್ತಾ ಇದ್ದೀನಿ, ನಮ್ಮ ಅಮ್ಮನಾಣೆ ಎಲ್ಲರೂ ಹಿಂಗೆ ನಮಗೆ ಸಪೋರ್ಟ್ ಮಾಡಿರಿ. ಈಗ ಇಲ್ಲಿ ನಮ್ಮ ಬಿಗ್ ಬಾಸ್ ವೇದಿಕೆಗೆ ಹೋಗ್ಬೇಕು ಅಂತ ಅವರು ಕೇಳಿದ್ರು. ಆದರೆ ಅದೆಲ್ಲ ಕರ್ಕೊಳ್ಳೋಂಥದ್ದು ಅವರು. ನೋಡೋಣ, ಅಂಥದ್ದು ಏನಾದರೂ ಒಂದು ಅವಕಾಶ ಸಿಕ್ಕಾಗ ನಾವು ಇಲ್ಲೇನು ಮನೋರಂಜನೆ ಕೊಡ್ತಾ ಇದ್ದೀವಿ ಅದಕ್ಕಿಂತ ಹೆಚ್ಚಿನ ಮನೋರಂಜನೆ ಕೊಡಲಿಕ್ಕೆ, ಕರ್ನಾಟಕದ ಎಲ್ಲ ಜನರನ್ನ ಮನೋರಂಜನೆ ಕೊಡಲಿಕ್ಕೆ ನಾವು ಪ್ರತಿಶತ